ಸಾಧನಕೆರೆಗೆ ಬಂದಿದ್ದೀವಿ. ಎಲ್ಲರೂ ವಿವಿಧ ತೆರನಾದ ಎಲ್ಲ ಪಲ್ಯಗಳನ್ನು, ರೊಟ್ಟಿಯನ್ನು ನಮ್ಮ ಉತ್ತರ ಕರ್ನಾಟಕದ ಏನು ಒಂದು ವಿಭಿನ್ನವಾದ ಶೈಲಿಯಲ್ಲಿ ನಾವು ಅಡುಗೆಯನ್ನು ಮಾಡ್ತೀವಿ, ಅದು ಎಲ್ಲ ಅಡುಗೆಯನ್ನು ಮಾಡಿಕೊಂಡು ಎಲ್ಲ ಜಾನಪದ ಕೇಂದ್ರದ ಎಲ್ಲ ಹೆಣ್ಮಕ್ಳು ನಾವು ಇವತ್ತು ಸಾಧನಕೇರಿ ಪಾರ್ಕಲ್ಲಿ ಕೂಡ್ಕೊಂಡು ಈ ಒಂದು ಹಬ್ಬವನ್ನು, ಮಕರ ಸಂಕ್ರಮಣವನ್ನು ಒಂದು ವಿಭಿನ್ನ ರೀತಿಯಲ್ಲಿ ಆಚರಿಸೋದಕ್ಕೆ ಪ್ರತಿ ವರ್ಷ ಆಚರಿಸ್ತೀವಿ. ಈ ವರ್ಷವೂ ಕೂಡ ನಾವು ಒಂದು ವಿಭಿನ್ನ ಶೈಲಿಯಲ್ಲಿ ಆಚರಿಸ್ತೀವಿ. ಕುಟುಂಬಗಳಲ್ಲಿ ನಾವಂತೂ ಆಚರಿಸ್ತಾನೆ ಇರ್ತೀವಿ. ಆದರೆ ಕುಟುಂಬದ ಜೊತೆಗೆ ಎಲ್ಲ ಕುಟುಂಬಗಳನ್ನು ಕೂಡಿಕೊಂಡು ಇಲ್ಲಿ ಒಂದು ಆಚರಿಸುವಂಥ ಒಂದು ಪದ್ಧತಿಯನ್ನು ಜನಪದ ಸಂಶೋಧನಾ ಕೇಂದ್ರದ ವಿಶ್ವೇಶ್ವರಿ ಹಿರೇಮಠ ಅಕ್ಕ ಅವರು ನಡೆಸ್ಕೊತ ಬಂದಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೀನಿ. ಇಲ್ಲಿ ಗಂಗಾ ಪೂಜೆಯನ್ನು ಮಾಡಿದ್ವಿ. ಎಲ್ಲರೂ ಮನೆಯಿಂದ ಊಟವನ್ನು ಕಟ್ಕೊಂಡು ಬಂದಿದ್ದೀವಿ. ಒಬ್ಬೊಬ್ರು ಒಂದೊಂದು ತರನಾದ ಅಡುಗೆಗಳನ್ನ ಕಟ್ಕೊಂಡು ಬಂದಿದ್ದೀವಿ. ತಗೊಂಡು ಬಂದ್ಬಿಟ್ಟು ಹೊಳಿ ಗಂಗಮ್ಮಗೆ ಪೂಜೆ ಎಲ್ಲ ಮಾಡಿ, ಅವ್ರಿಗೆ ಏನೇನು ಜಾನಪದ ಹಳೆ ಎಲ್ಲ ಹಾಡುಗಳಿದಾವಲ್ಲ, ನಮ್ಮ ಹಿಂದಿನ ಹಿರಿಯರೆಲ್ಲ ಏನು ಹಾಡು ಹಾಡ್ತಿದ್ರು ಸಂಕ್ರಮಣ ಟೈಮಲ್ಲಿ, ಸುಗ್ಗಿ ಟೈಮಲ್ಲಿ, ಅವುಗಳನ್ನೆಲ್ಲ ಮತ್ತೆ ನಾವು ಪುನರುಜ್ಜೀವನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಮುಂದಿನ ಮಕ್ಕಳಿಗೂ ಕೂಡ ಹಿಂದಿನ ಹಿರಿಯರಿಂದ ಬಂದಿರುವಂಥ ಈ ಹಬ್ಬ ಹರಿದಿನಗಳು, ಈ ಏನು ಸಂಭ್ರಮ ಐತಿ ಅದನ್ನು ಯಾವತ್ತೂ ಜೀವಂತವಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಇದನ್ನು ಅತ್ತೆ ಸೊಸೆಯರು ಮಕ್ಕಳು ಎಲ್ಲರೂ ಕೂಡ್ಕೊಂಡು ಬಂದಿದ್ದೀವಿ. ಸಂಕ್ರಮಣ ಹಬ್ಬ ನಾವು ಬರೋ ದಿವಸ ಈಗ 3 ದಿನ ನಾವು ಸಂಕ್ರಮಣ ಹಬ್ಬವನ್ನು ಉತ್ತರ ಕರ್ನಾಟಕದ ಬಹಳ ದೊಡ್ಡ ಹಬ್ಬ ಇದು. ಹೊಸ ವರ್ಷ 2025 ಆರಂಭ ಆಯ್ತು. ಈಗ ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂಥ ಈ ದಿವಸವನ್ನು ನಮ್ಮಲ್ಲಿ ಹೊಳಿ ಗಂಗವನ್ನು ಪೂಜೆ ಮಾಡಿ, ವಿವಿಧ ರೀತಿಯ ಅಡುಗೆ ಎಲ್ಲ ದಿನಸುಗಳನ್ನು ಕಟ್ಕೊಂಡು ಹೋಗಿ ಹೊಳಿ ಸ್ನಾನ ಮಾಡಿ ಅದನ್ನು ಪೂಜೆ ಮಾಡುವಂಥ ಪ್ರತೀತಿ. ಆದರೆ ನಾವು ಜಾನಪದ ಸಂಶೋಧನಾ ಕೇಂದ್ರದಿಂದ ಏನು ಮಾಡತ್ತೀವಿ ಅಂದರೆ, ಪ್ರತಿ ಕುಟುಂಬದಿಂದ ಅವರೆಲ್ಲ ಹೋಗಿ ಹಬ್ಬ ಮಾಡ್ತಿರ್ತಾರಲ್ಲ, ಅದು ಅಷ್ಟೇ ಅಲ್ಲ, ಹಂಗಾಗಬಾರ್ದು ಅಂಥೇಳಿ ನಾವು ಸಾರ್ವಜನಿಕವಾಗಿ ಎಲ್ಲ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದು, ನಾವು ಏನು ಉತ್ತರ ಕರ್ನಾಟಕದೊಳಗೆ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಎಳ್ಳಿನ ರೊಟ್ಟಿ, ಶೇಂಗಾ ಹೋಳ್ಗೆ, ಬಹಳ ವಿಶೇಷವಾಗಿ ಅಂದರೆ ಮಾದ್ಲಿ ಹಬ್ಬನ ಅಂತೀವಿ ಇದಕ್ಕೆ. ಈ ಮಾದ್ಲಿ ಅದು ಎಲ್ಲ ಕಟ್ಕೊಂಬರ್ತೀವಿ. ಒಂದು 4-5 ಥರದ ಶೇಂಗಾ ಚಟ್ನಿ, ಗುರೆಳ್ಳು ಚಟ್ನಿ, ರಂಜಕ, ಈ ಥರ ಚಟ್ನಿಗಳನ್ನು, ಮೊಸರು, ಆಮೇಲೆ ಅನ್ನ, ಬೇರೆ ಬೇರೆ ಥರದ ಅನ್ನವನ್ನು ಮಾಡ್ಕೊಂಡಿರ್ತೀವಿ. ಆಮೇಲೆ ಈ ನಮಗೆ ಬೇಕಾದಂಥ ಇಲ್ಲಿ ಬದ್ನಿಕಾಯಿ, ಎಣ್ಗಾಯಿ, ಆಮೇಲೆ ಜುಣಕ, ನಮ್ಮ ಭಾಗದ ಈ ಸ್ಪೆಷಲ್ ಅಡುಗೆ ಪಲ್ಯಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಎಲ್ಲರೂ ಮನೆಯಿಂದ ಕಟ್ಕೊಂಬರ್ತಾರೆ ನಮ್ಮ ಸದಸ್ಯರು. ಒಬ್ಬೊಬ್ಬರು ಒಂದೊಂದು ದಿನಸೆಲ್ಲ ಕಟ್ಕೊಂಡ್ಬಂದು ಸಾರ್ವಜನಿಕವಾಗಿ ಹೊರಗೆ ನಾವು ಬಂದು ಊಟ ಮಾಡಿ ಎಳ್ಳು ಬೆಲ್ಲ ಕೊಟ್ಟು, ಇವತ್ತು ನೀವು ಎಳ್ಳು ಬೆಲ್ಲದಂಗೆ ಇರೋಣ ಅಂತ ಹೇಳಿ ಈ ಒಂದು ಹಬ್ಬವನ್ನು ನಾವು ಹೊರಗಡೆ ಮಾಡೋದ್ರ ಮೂಲಕ ಇಂದಿನ ಯುವ ಜನಾಂಗಕ್ಕೆ ಮತ್ತು ನಮ್ಮ ಪೀಳಿಗೆಗೆ ಎಲ್ಲ ಚಾಟ್ಸ್ ಮಕ್ಕಳಾಗಿರೋದ್ರಿಂದ ನಮ್ಮ ಯುವ ಪೀಳಿಗೆಗೆ ಏನು ಬೇಕಾಗಿದೆ, ಇವತ್ತು ಹಬ್ಬಗಳು ಏನಿದ್ವು, ಉಡುಗೆ ತೊಡುಗೆ ಏನಿದ್ವು, ಅವು ಮತ್ತು ನಮ್ಮ ಆಭರಣಗಳು ಏನಿದ್ವು, ಅವನ್ನೆಲ್ಲ ನಾವು ಹಾಕ್ಕೊಂಡು ಬಂದು ವಿಜೃಂಭಣೆಯಿಂದ ಈ ಹಬ್ಬಗಳನ್ನು ಮಾಡಿ ನಮ್ಮ ಮಕ್ಕಳಿಗೂ ಕೂಡ ಅದರ ರುಚಿಯನ್ನು ಕಲಿಸ್ಬೇಕು ಅನ್ನುವ ಕಾರಣಕ್ಕೆ ಈ ಹಬ್ಬವನ್ನು ನಾವು ಜಾನಪದ ಸಂಶೋಧನಾ ಕೇಂದ್ರ ಪ್ರತಿ ವರ್ಷ ನಾವು ಹೊರಗಡೆ ಬಂದು ಎಲ್ಲ ನಮ್ಮ ಸದಸ್ಯ ಸಹೋದರಿಯರು ಈ ಹಬ್ಬವನ್ನು ಆಚರಿಸ್ತೀವಿ. ಕಪುರದ
ಕುಮಾರಣ್ಣ ಕಪುರದ ತಿಪ್ಪಿಯರ ಬಳಸೋ ಎನ್ನೀರೇ ಸೋಪಾನವೆನ್ನೀರೇ ಒಂದು ಸ್ವಾಗತ ಮಾಡಿದ್ರು ದಿಢೀರ್ ಅಂತ ನಿಮಗೆ ತಿಳಿಸೇನೆ. ಆದರೂ ತಾವ್ಯಾರು ತಪ್ಪು ತಿಳ್ಕೊಳ್ಳಾರ್ದ ನಿಮ್ಮ ಟೈಮಿಗೆ ನಾವು ಮಾಡದೇ ಸಲ ನಮ್ಮ ಟೈಮಿಗೆ ಪೂಜೆ ಮಾಡೀವಿ ನಾವು. ಆ ಪೂಜಾದ ಒಂದು ಸ್ವಲ್ಪ ತಾವು ಇದು ಮಾಡ್ಕೊತಿದ್ರೆ ತಗೊಳ್ರಿ ಅಂತ ಕೇಳ್ತಾ ಎಲ್ಲ ನಮ್ಮ ಬಳಗ ನಿಮ್ಮನ್ನು ಸಾಯುವುದಕ್ಕೋ ಕಷ್ಟ ನಷ್ಟ ಯಾರಿಗೆ ಬೇಕೋ ಹುಟ್ಟಿ ಹುಟ್ಟಿ ಸಾಯಿರನರಕೋ ಸ್ಪಷ್ಟ ನರಕೋ ನಾನೇ ನಂದಿಲ್ಲ ಬಾರೋ ಹಣ್ಣು ಹಣ್ಣು ಮಣ್ಣು ಸುಳ್ಳು ಒಟ್ಟು ನನ್ನ ಗೌಡ್ರ ನನ್ನ ತಗೋರಿ ಗೌಡ್ರ ನಿಮ್ಮ ಯೂಟ್ಯೂಬ್ದಾಗ ಬರಲಿ. ಹಲೋ ಹಲೋ ಹಾಗೆ ಹಾಗೆ ಹಿಡ್ಕೊಡ್ರಿ ಒಂದು ನಿಮಿಷ. ಹಂಗೆ ಹಾಕ್ದಂಗೆ ಮಾಡ್ರಿ, ಹಂಗೆ ಹಾಕಿದಂಗೆ ಮಾಡ್ರಿ, ಹಂಗೆ ಹಂಗೆ ಹಾಕೋಣ. ಗಜ ವೈರಿ ಗಮನಳೆ ತುಂಗರಾಮಗಿರಿ ಜಬಸವ ಲಿಂಗಮಂಗಲಂ ತುಂಗರಾಮಗಿರಿ ಜಬಸವ ಜಗದಂಬ ಮಂಗಲಂ ಅಂಬ ಮಂಗಲಂ ಜಗದಂಬ ಮಂಗಲಂ. ಇಲ್ಲೇ ನೋಡ್ರಿ ಎಲ್ಲಾರು. ಓಕೆ
ನೆಲ 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 ಅಲ್ಲಿ ಚಪಾತಿ ಕೊಡ್ರಿ ರೊಟ್ಟಿ ಇಲ್ಲ ರೀ ರೊಟ್ಟಿ ಈ ಕಡೆ ಕೊಡ್ಬೇಕು